ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ನಿನ್ನೆ ಅಹಮದಾಬಾದ್ನಲ್ಲಿ ನಡೆದ RCB ಮ್ಯಾಚ್ನಲ್ಲಿ RCB ಜಯಶಾಲಿಯಾಗಿದೆ ಕಣ್ರಿ. ಹೌದು, ನಿನ್ನೆ ಕಿಂಗ್ ಕೊಹ್ಲಿ ಆಟಕ್ಕೆ ಇಡೀ ಕರ್ನಾಟಕದಾದ್ಯಂತ ಜನತೆ ಫಿದಾ ಆಗಿದ್ದಾರೆ ಕಣ್ರಿ. RCB ಎಂದರೆ ಕಿಂಗ್ ಕೊಹ್ಲಿ ಎಂದರೆ RCB ಎನ್ನುವಂತಾಗಿದೆ. RCB ಕಿಂಗ್ ಕೊಹ್ಲಿಯ ಆಟಕ್ಕೆ ಮೈದಾನದಲ್ಲಿ ಜನ ಹುಚ್ಚೆದ್ದು ಕುಣಿದಿದ್ದಾರೆ ಕಣ್ರಿ. 18 ವರ್ಷದ ನಂತರ RCB ಪ್ರಥಮ ಬಾರಿಗೆ ಕಪ್ ಗೆದ್ದಿದ್ದು, ಈ ಬಾರಿ ಇನ್ನೂ 18 ವರ್ಷ ಬೇಕು ಗೆಲ್ಲಲು ಎಂದು ಜನ ಮಾತನಾಡುತ್ತಿದ್ದಾರೆ. ಆದರೆ RCBಯ ಕಿಂಗ್ ಕೊಹ್ಲಿ ಸಾಮರ್ಥ್ಯದ ತಂಡ ಮತ್ತೊಮ್ಮೆ ಕಪ್ ಗೆದ್ದು ವಿಜಯಶಾಲಿಯಾಗಿದೆ ಕಣ್ರಿ. ಹೌದು, RCB ನಿನ್ನೆ ಆಟಕ್ಕೆ ದೇಶಾದ್ಯಂತ ರಾಜ್ಯಾದ್ಯಂತ ಜನಸಾಗರವೇ ಮುತ್ತುಕೊಂಡಿತ್ತು ಕಣ್ರಿ. ಕಿಂಗ್ ಕೊಹ್ಲಿಯ ಆರ್ಭಟದ ಆಟದ ಮುಂದೆ ಎದುರಾಳಿ ತಂಡ ಧೂಳೀಪಟವಾಗಿದ್ದು ಇಲ್ಲಿ ನಾವು ಕಾಣಬಹುದು. ನಿನ್ನೆಯ ಆಟವಂತೂ ಯಾರೂ ಅಲ್ಲಗಳೆಯುವಂತಿಲ್ಲ ಕಣ್ರಿ. ಕಿಂಗ್ ಕೊಹ್ಲಿಯ ಆರ್ಭಟದ ಮುಂದೆ ಎದುರಾಳಿ ತಂಡ ಧೂಳೀಪಟ ಆಗೋಗಿದ್ದು, ಶಿವಮೊಗ್ಗದಲ್ಲಿ ಅದ್ಧೂರಿ ವಿಜಯೋತ್ಸವ ಆಚರಿಸುತ್ತಿರುವುದನ್ನು ನಾವಿಲ್ಲಿ ನಿಮಗೆ ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸುತ್ತಿದ್ದೇವೆ. ಧನ್ಯವಾದಗಳು. RCBಯ ಆರ್ಭಟದ ಮುಂದೆ ಕಪ್ಪು ನಮ್ಮದು, ಚಿಪ್ಪು ನಿಮ್ಮದು ಎಂಬಂತೆ ಇತ್ತು ಕಣ್ರಿ. ಹೌದು, RCBಯ ಬಿರುಗಾಳಿಯ ಆಟ ನಿನ್ನೆ. ಟಾಸ್ ಗೆದ್ದ RCB ಎದುರಾಳಿ ತಂಡವನ್ನು ಬ್ಯಾಟಿಂಗಿಗೆ ಇಳಿಸಿತ್ತು. ಆದರೆ ಎದುರಾಳಿ ತಂಡವನ್ನು ಅಲ್ಪ ಮಟ್ಟಕ್ಕೆ ಕಟ್ಟಿಹಾಕಿದ RCB ತಂಡ ಈ ಅಲ್ಪ ಮೊತ್ತವನ್ನು ಚೇಸ್ ಮಾಡಿ RCB ನಿನ್ನೆ ಜಯಶಾಲಿಯಾಗಿದೆ ಕಣ್ರಿ. ಇದು RCBಯ ಪಾಲಿನ 2ನೇ ಮ್ಯಾಚ್ ಕಣ್ರಿ. ಇದು RCBಯ ನಿನ್ನೆಯ ಆಟ ಯಾರೂ ಅಲ್ಲಗಳೆಯುವಂತಿಲ್ಲ. ಮುಗಿಲು ಮುಟ್ಟುವಂಥ RCBಯ ಆಟವನ್ನು ನಾವಿಲ್ಲಿ ನಿಮಗೆ ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ವಿಜಯೋತ್ಸವದ ಮೂಲಕ ತೋರಿಸುತ್ತಿದ್ದೇವೆ. ಹೌದು, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ವಿಜಯೋತ್ಸವ ಆಚರಿಸಿದ್ದರನ್ನು ನಾವಿಲ್ಲಿ ನಿಮಗೆ ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸಿದ್ದೇವೆ. ನಿನ್ನೆ ಶಿವಮೊಗ್ಗದಲ್ಲಿ ಮಿಡ್ನೈಟ್ ಮಸಾಲ ಪ್ರಾರಂಭವಾಗಿತ್ತು ಕಣ್ರಿ. ರಾತ್ರಿ 2 ಗಂಟೆವರೆಗೂ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ವಿಜಯೋತ್ಸವವನ್ನು ಆಚರಿಸಿದ್ದನ್ನು ನಾವಿಲ್ಲಿ ನಿಮಗೆ ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ. ಶಿವಮೊಗ್ಗದಲ್ಲಿ ಭರ್ಜರಿಯಾಗಿ ವಿಜಯೋತ್ಸವವನ್ನು RCB ಫ್ಯಾನ್ಗಳು ಹಾಗೂ ಶಿವಮೊಗ್ಗದ ಜನತೆ ಇಲ್ಲಿ ಆಚರಿಸುತ್ತಿರುವುದನ್ನು ನಾವಿಲ್ಲಿ CN23 ನ್ಯೂಸ್ ಚಾನಲ್ನಲ್ಲಿ ನಿಮಗೆ ಉಣಬಡಿಸುತ್ತಿದ್ದೇವೆ. ಹೌದು ಕಣ್ರಿ, ನಿನ್ನೆ ರಾಜ್ಯಾದ್ಯಂತ RCBಯ ಗಾಳಿ ಮುಗಿಲು ಮುಟ್ಟಿತ್ತು. ಶಿವಮೊಗ್ಗದಲ್ಲಂತೂ ರಾತ್ರಿ 12ರವರೆಗೂ RCBಯ ಆರ್ಭಟದ ಪಂದ್ಯಾವಳಿ ನಂತರ ಇಲ್ಲಿನ ಜನತೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದನ್ನು ನಾವಿಲ್ಲಿ ನಿಮಗೆ ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸುತ್ತಿದ್ದೇವೆ. ಧನ್ಯವಾದಗಳು.
RCB ಸೋಲ್ಬೇಕು ಅಂತ ಕಾದು ಕೂತಂತ ಅತೃಪ್ತ ಆತ್ಮಗಳಿಗೆ ಶಾಂತಿ ಸಿಗ್ಲಿ. ಹಾಗೇನೆ ಈ ಸೀಸನ್ ಶುರುವಾದಾಗ ಯಾರೋ ಅಂತಿದ್ರು ಒಂದು ಕಪ್ ಗೆಲ್ಲೋದಕ್ಕೆ 18 ವರ್ಷ ಬೇಕಾಯ್ತು, ಇನ್ನೊಂದು ಕಪ್ ಗೆಲ್ಲೋದಕ್ಕೆ ಇನ್ನೂ 18 ವರ್ಷ ಬೇಕು ಅಂತ. ಆ ಅತೃಪ್ತ ಆತ್ಮಗಳಿಗೂ ಈ ಗೆಲುವು ಸಮರ್ಪಣೆ. ಜೈ RCB.